ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ ಅರ್ಧ ಕಿಲೋಮೀಟರಿಂದ 1 ಕಿಲೋಮೀಟರ್ ದೂರದಲ್ಲಿ 75,000 ಬಾಡಿಗೆ ಆದಾಯ ಬರುವಂತಹ ಮತ್ತು ಓನ್ ಬೋರ್ವೆಲ್ ಇರುವ ಬಹು ಸುಂದರವಾದ 30-40 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕೆ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ ಭಾಳ ಚೆನ್ನಾಗಿದೆ ಕಣ್ರಿ. ಫಿನಿಶಿಂಗ್ ಸೂಪರ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ನಿಮಗೆ ಗೊತ್ತಾಗುತ್ತೆ. ಕ್ವಾಲಿಟಿ ಎಕ್ಸಲೆಂಟ್ ಆಗಿದೆ. ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ನಿಸ್ತದೆ, ಆ ರೇಂಜಲ್ಲಿ ಇದೆ ಈ ಮನೆ. ಇನ್ನೊಂದು ವಿಷಯ, BBMP ಲಿಮಿಟಲ್ಲಿ ಇರುವಂಥ ಮನೆ ಇದು. ಈ ಖಾತಾ ಇದೆ, ಕಾವೇರಿ ಇದೆ, CMC ಇದೆ, ಬೋರ್ವೆಲ್ ಎಲ್ಲನೂ ಇದೆ ಕಣ್ರಿ ಫೆಸಿಲಿಟಿ. ಇಲ್ಲಿಂದ ಸ್ಪೀಡಾಗಿ ನಡ್ಕೊಂಡು ಹೋದ್ರೆ ಮೆಟ್ರೋ ಸ್ಟೇಷನ್, ನಾಗಸಂದ್ರ ಮೆಟ್ರೋ, ಮಂಜುನಾಥ ನಗರ ಮೆಟ್ರೋಗೆ 5ರಿಂದ 6 ನಿಮಿಷದಲ್ಲಿ ಇರ್ತೀರ. ಅದೇ ಬೈಕಲ್ಲಿ ಹೋದರೆ 3 ನಿಮಿಷ, ಕಾರಲ್ಲಿ ಹೋದರೆ 4 ನಿಮಿಷ, ನೆನ್ಪಿಟ್ಕೊಳ್ಳಿ. ಸೊ ಅಂಥ ಜಾಗದಲ್ಲಿ ಇರೋದು, ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಹಾಯ್, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಡೀಟೇಲ್ಸ್: ಡೈಮೆನ್ಷನ್ 30x40 ಇನ್ ಸ್ಕ್ವೇರ್ ಫೀಟ್, 1200 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ವೆಸ್ಟ್, ಮೈನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ ಈ ಖಾತಾ BBMP ಲಿಮಿಟ್, ವಾಟರ್ ಓನ್ ಬೋರ್ವೆಲ್, ಕಾವೇರಿ ಮತ್ತು CMC. ಟೋಟಲ್ ಫ್ಲೋರ್ಸ್ 3.5. ನೋಡಿ, ಇದು ಎಲಿವೇಶನ್ನು. ಗ್ರೌಂಡಲ್ಲಿ 2 BHK ಹೌಸು, ಕಾರ್ ಪಾರ್ಕಿಂಗು. ಫಸ್ಟ್ ಫ್ಲೋರು ಐಷಾರಾಮಿ 2 BHK, ಸೆಕೆಂಡ್ ಫ್ಲೋರು 2 BHK 1 BHK, ಲಾಸ್ಟ್ ಫ್ಲೋರು 1 BHK. ಬನ್ನಿ ಇನ್ ಡೀಟೇಲ್ಡಾಗಿ ನೋಡೋಣ. ನೋಡಿ, ಮಂಜುನಾಥ ನಗರ ಮೆಟ್ರೋ ಜಸ್ಟ್ 1/2 ಕಿಲೋಮೀಟರ್, ನಾಗಸಂದ್ರ ಮೆಟ್ರೋ ಜಸ್ಟ್ 1/2 ಕಿಲೋಮೀಟರ್, ಹೈವೇ 1/2 ಕಿಲೋಮೀಟರ್. ಒಂದು ಮಾತಲ್ಲಿ ಹೇಳಬೇಕು, 1 ಕಿಲೋಮೀಟರ್ ಒಳಗಡೆ ಎಲ್ಲ ಮೆಟ್ರೋ, BMTC ಬಸ್ ಸ್ಟಾಪ್ ಎಲ್ಲನೂ ಸಿಗುತ್ತೆ ಕಣ್ರಿ. 8 ಮೈಲು ಭಾಳ ಹತ್ರ. ಇದು ಪಾರ್ಕಿಂಗ್ ಏರಿಯಾ. ನೋಡಿ, ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ ದೊಡ್ಡ ಕಾರನ್ನು, ಒಂದು ಕಾರ್ ಪಾರ್ಕ್ ಮಾಡಿ 5, 6, 7 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಇಲ್ಲ ನಮ್ಮ ಹತ್ರ 2 ಕಾರ್ ಇದೆ ಅಂದರೆ 2 ಕಾರು ಪಾರ್ಕ್ ಮಾಡಿ 4 ಬೈಕನ್ನು ಪಾರ್ಕ್ ಮಾಡ್ಬೋದು. ನೋಡಿ, ಸುತ್ತು ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಈ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ನೋಡಿ, ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಎಲೆಕ್ಟ್ರಿಕಲ್ ಬೋರ್ಡು. ಸ್ಟೇರ್ ಕೇಸ್ ಕೆಳಗಡೆ ಏನಿದೆ, ಇದು ಓನ್ ಬೋರ್ವೆಲ್ಲು. ತೋರಿಸಿ ನೋಡಿ, ಓನ್ ಬೋರ್ವೆಲ್ ಇದೆಯಲ್ಲ ಅಂತ ಚೆಕ್ ಮಾಡಿ ನೋಡಿ. ಇದೇನು ಕಾವೇರಿ ವಾಟರ್ ಪ್ರಾವಿಷನು, ಅದು ಲಾಕ್ ಆಗಿದೆ, ಓಪನ್ ಆಗ್ತಿಲ್ಲ. UPSC ಪಾಯಿಂಟ್. ಓಕೆ, ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ, ನೋಡೋಣ. ಅದಕ್ಕೆ ನಮ್ಮ ಮೊದಲು ಸಂಪ್ ನೋಡೋಣ. ಇದು ಸಂಪು ಲಾಕ್ ಆಗಿದೆ, ಹಾಗಾಗಿ ಓಪನ್ ಮಾಡೋಕ್ಕಾಗಿಲ್ಲ. 18,000 ಲೀಟರ್ ಕೆಪಾಸಿಟಿ ಇದೆ. ಇದು ಸೆಟ್ ಬ್ಯಾಕ್ ಸೈಡು, ಅಲ್ಲೂ ಸೇಫ್ಟಿ ಗ್ರಿಲ್ ಇದೆ ನೋಡಿ. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ 2 BHK ಹೌಸು. ಮೇನ್ ಡೋರ್ ಫೇಸಿಂಗ್ ನಾರ್ತ್. 2 BHK ಹೌಸ್ ಹಾಲ್. ಇದು ಮೇಲೆ POP ಮಾಡಿದ್ದಾರೆ. ಮತ್ತು TV ಕ್ಯಾಬಿನೆಟ್ ಇದೆ. ಮೇನ್ ಹಾಲಲ್ಲಿ ಒಂದಲ್ಲ 2 ಕಿಟಕಿ ಇರೋದು. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ದೊಡ್ಡದಾಗಿದೆ. ಈ ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 15,000 ಬರುತ್ತೆ. ಪಕ್ಕನ 15 ಅಲ್ರಿ, ಇನ್ನು 18 ಡಿಮ್ಯಾಂಡ್ ಮಾಡಿ ಕೊಡ್ತಾರೆ ಮೆಟ್ರೋಗೆಲ್ಲ ಹತ್ರ. ಸೊ ನಾನು ಹೇಳ್ತಿರೋದು ಲೀಸ್ಟ್ 15ರಿಂದ 18. ಯಾಕೆ ಲೀಸ್ಟ್ ಹೇಳ್ತೀನಿ ಅಂದರೆ ಮತ್ತೆ 18 ಅಂತ ನಾನು ಹೇಳಿ ನಿಮ್ಮ ಹತ್ರ ನಾನು ಯಾಕೆ ಬೀಸ್ಕೋಬೇಕು ಅಂತ ಅಷ್ಟೆ. 15 ಆದರೆ ನೀವು ಜಾಸ್ತಿ ಬಂತಂದ್ರೆ ಖುಷಿ ಪಡ್ತೀರಾ, ಹಾಗಾಗಿ ನಾನು 15 ಅಂತ ಹೇಳ್ತಿದ್ದೀನಿ. ಇದು ಪೂಜಾ ರೂಮ್. ಇದು ಮಾಡಲರ್ ಕಿಚನ್. ಈ ಮಾಡಲರ್ ಕಿಚನಲ್ಲಿ ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ ನೋಡಿ. ಲಾಫ್ಟು ಫುಲ್ ಯು ಶೇಪಲ್ಲಿ ಮಾಡಿಸಿದ್ದಾರೆ. ಮಸಾಲ ಯೂನಿಟು ಪ್ರತಿಯೊಂದು ಮಾಡಿದ್ದಾರೆ. ಯಾವುದು ಗ್ಯಾಸ್ ಪೈಪು ಮತ್ತು ಕಿಚನ್ ಬ್ಯಾಸ್ಕೆಟ್ಸ್ ಎಲ್ಲ ಚೆಕ್ ಮಾಡ್ತಿದ್ದೀನಿ ನೋಡಿ. ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ. ಓಕೆ, ಈಗ ಬೆಡ್ರೂಮ್ಸ್ ನೋಡೋಣ. ನೋಡಿ, ಲೆಫ್ಟ್ ಒಂದು, ರೈಟ್ ಒಂದು ಬೆಡ್ರೂಮು. ಇದು ಹ್ಯಾಂಡ್ ವಾಶ್ ಬೇಷನ್. ಇದು ಟಾಯ್ಲೆಟ್. ಇದರಲ್ಲಿ ಕಾಮನ್ ಟಾಯ್ಲೆಟು. ಇದರಲ್ಲಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದರೆ ಕಮೋಡಿ, ಇಂಡಿಯನ್ ಕಮೋಡಿ ಯೂಸ್ ಮಾಡಿದ್ದಾರೆ. ಇದು ಬೆಡ್ರೂಮ್ 1. ಡೋರು ರೆಡಿಮೇಡ್ ಡೋರು, ಪ್ರೆಸ್ಸಿಂಗ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮಲ್ಲಿ POP ಅಂಥದ್ದು ಇಲ್ಲ. ಮತ್ತು ಇದು ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಡನ್. ವಾರ್ಡ್ರೋಬ್ಗೆಲ್ಲ ಲ್ಯಾಮಿನೇಟ್ ಕಲರ್ ಶೇಡ್ ಸೂಪರ್ ಆಗಿದೆ ಕಣ್ರಿ, ಕಾಂಬಿನೇಷನ್ ಎಲ್ಲ. ಇದು ಅಟ್ಯಾಚ್ಡ್ ವಾಶ್ರೂಮ್. ಈ ಅಟ್ಯಾಚ್ಡ್ ವಾಶ್ರೂಮಲ್ಲಿ ಹ್ಯಾಂಡ್ ವಾಶ್ ಬೇಷನ್ ಇದೆ, ಕಮೋಡು, ವೆಸ್ಟರ್ನ್ ಕಮೋಡು, ವಿಂಡೋನು ಇದೆ, ಒಳಗಡೆ ಟೈಲ್ಸ್ ಹಾಕಿದ್ದಾರೆ. ಓಕೆ, ನೋಡಿದ್ರಲ್ಲ ಮಾಸ್ಟರ್ ಬೆಡ್ರೂಮು. ಓಕೆ, ಇದು ಏನಂದರೆ ವಾಷಿಂಗ್ ಮಿಷನ್ ಪ್ರಾವಿಷನ್ ಒಳ್ಳೆ ಕೆಲಸ ಮಾಡಿದ್ದಾರೆ ಕೊಟ್ಟು. ಇದು ಬೆಡ್ರೂಮ್ 2. ಬೆಡ್ರೂಮ್ 2 ಅಲ್ಲಿ ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬು ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಆರಾಮಾಗಿ ಡಬಲ್ ಕಟ್ ಆಗ್ಬೋದು. ಓಕೆ, ವಾರ್ಡ್ರೋಬಲ್ಲಿ ನೋಡಿ ಎಷ್ಟೆಲ್ಲ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಚೆಕ್ ಮಾಡಿ ಎಲ್ಲ ನೀಟಾಗಿ.
ಓಕೆ, ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ. 2 ಕಿಟಕಿ ಕೊಟ್ಟಿದ್ದಾರಲ್ಲ, ನೋಡಿದ್ರಲ್ಲ ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸು. ಓಕೆ, 15,000 ಫಿಕ್ಸ್. ಈಗ ಫಸ್ಟ್ ಫ್ಲೋರ್ ಹೋಗ್ತಿದ್ದೀವಿ. ಫಸ್ಟ್ ಫ್ಲೋರ್ಗೆ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಹತ್ರ ಇದು ಸೆಪ್ಟಿಕ್ ಗ್ರಿಲ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ 2x4 ಹೈ ಗ್ಲಾಸ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 2 BHK ಓನರ್ ಹೌಸ್ ಇದೆ. ಫುಲ್ ಸೇಫ್ಟಿ ಗ್ರಿಲ್ ಗೇಟ್ ಎಲ್ಲ ಇದೆ ನೋಡಿ. ಇದು ಐಷಾರಾಮಿ 2 BHK ಓನರ್ ಹೌಸ್. ಮೈನ್ ಡೋರು ಫೇಸಿಂಗು ನಾರ್ತು, ಫ್ರೇಮ್ ಡೋರ್ 2 ಟೀಕ್ ವುಡ್ಡು. ಕ್ವಾಲಿಟಿನೂ ಸೂಪರ್ ಆಗಿದೆ. ಶೋಯಿಂಗ್ ಯು ಬ್ಯೂಟಿಫುಲ್ ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್. ಇದರಲ್ಲಿ POP ಮಸ್ತಾಗಿದೆ. ಹಬ್ಬ PVC ಶೀಟೆಲ್ಲ ಯೂಸ್ ಮಾಡಿದ್ದಾರೆ. ವೆರಿ ನೈಸ್. CNC ಕಟಿಂಗ್, CNC ಶೀಟೆಲ್ಲ ಯೂಸ್ ಮಾಡಿದ್ದಾರೆ. ವಾಲ್ಪೇಪರ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಗ್ರಾನೈಟು ಮಸ್ತಾಗಿದೆ ಕಣ್ರಿ. ಕಾಂಬಿನೇಷನ್ನು, ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ. ಇದೇನು ರೀ TV ಕ್ಯಾಬಿನೆಟ್ ಇಷ್ಟು ಅದ್ದೂರಾಗಿದೆ, ಮಿಂಚ್ತಾ ಇದೆ. TV ಕ್ಯಾಬಿನೆಟ್ ಇದು. ಸೊ TV ಕ್ಯಾಬಿನೆಟ್ಗೆಲ್ಲ ನೋಡಿ ಡ್ರಾವರ್ಸ್ ಎಲ್ಲ ಚೆಕ್ ಮಾಡ್ತಿದ್ದೀನಿ ನೋಡಿ ನೀಟಾಗಿ. ಸ್ಟೋರ್ ಎಲ್ಲ ಇಲ್ಲ, ಆರಾಮಾಗಿ ಮಾಡ್ಬೋದು. ಪ್ರತಿಯೊಬ್ಬರು ಡ್ರಾವರ್ಸಲ್ಲೇ ಇಡೋದು. ಸೊ ಹಂಗಾಗಿ TV ಕ್ಯಾಬಿನೆಟ್ ನೀಟಾಗಿ ತೋರಿಸ್ತೀವಿ. ಅದು TV ಕ್ಯಾಬಿನೆಟ್ಗೆಲ್ಲ ಯೂಸ್ ಮಾಡಿರೋದು ಲ್ಯಾಮಿನೇಟು 1mm. ಓಕೆ, ಈಗ ಕಿಚನ್ ನೋಡೋಣ. ಕಿಚನ್ ಆರ್ಚ್ ನೋಡಿ ಭಾಳ ಚೆನ್ನಾಗಿದೆ, ಸೂಪರಾಗಿ ಮಾಡಿದ್ದಾರೆ. ಪೆಬಲ್ಸಲ್ಲಿ ಗ್ಲಾಸ್ ಎಲ್ಲ ಫಿಟ್ ಮಾಡಿಸಿ ಭಾಳ ಚೆನ್ನಾಗಿ ಡೆಕೋರೇಟಿವ್ ಮಾಡಿದ್ದಾರೆ ಕಣ್ರಿ. ವೆರಿ ನೈಸ್. ಈಗ ಇಟಾಲಿಯನ್ ಮಾಡಲ್ಲ ಕಿಚನ್ ನೋಡೋಣ. ಇದು ಇಟಾಲಿಯನ್ ಮಾಡಲ್ಲ ಕಿಚನ್ನು. ಈ ಕಿಚನಲ್ಲಿ POP ಕೊಟ್ಟಿದ್ದಾರೆ ಮತ್ತು ಫುಲ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ವಿಂಡೋ ಇದೆ, ವಾಲ್ಗೆ ಟೈಲ್ಸ್ ಹಾಕಿದ್ದಾರೆ. ಇಂಟೀರಿಯರ್ಸ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಸಿಂಕ್, ಹ್ಯಾಂಡ್ ವಾಶ್ ಬೇಷನ್ ಇದೆ. ವೆರಿ ನೈಸ್. ಕಿಚನ್ ಬ್ಯಾಸ್ಕೆಟ್ಸು 10 ಡ್ರಮ್ ಯೂಸ್ ಮಾಡಿದ್ರು ಕಣ್ರಿ. 10 ಡ್ರಮ್ ಬಾಕ್ಸು ಕಾಸ್ಟ್ಲಿ. ಸಾಫ್ಟ್ ಕ್ಲೋಸರು ಮತ್ತು ಪ್ರೊಫೈಲ್ ಹ್ಯಾಂಡಲ್ಸ್ ಫಿಟ್ ಮಾಡಿದ್ದಾರೆ. ಲೇಟೆಸ್ಟಾಗಿ ಮಾಡರ್ನ್ ಹೇಗಿರಬೇಕು ಒಂದು ಕಿಚನ್ನು ಆ ರೀತಿಯಲ್ಲಿದೆ ನೋಡಿ. ಇದು ಸ್ಟೋರೇಜ್ ಪ್ರಾವಿಷನು, ಸೀಟ್ ಅಂತ ಅಕ್ಕಿ ಅವೆಲ್ಲ ಸ್ಟೋರ್ ಮಾಡ್ಕೋಬೋದು. ಗ್ಯಾಸ್ ಪೈಪಲ್ಲಿದೆ. ಕ್ರಾಕರ್ ಯೂನಿಟ್ ಚೆಕ್ ಮಾಡ್ತಿದ್ದೀವಿ ನೋಡಿ. ಹೈಡ್ರಾಲಿಕ್ ಕೊಟ್ಟಿದ್ದಾರೆ ಎಲ್ಲಕ್ಕೂ. ವೆರಿ ನೈಸ್. ಇದೇನು ಪ್ಯಾಂಟ್ರಿ ಯೂನಿಟ್. ಪ್ಯಾಂಟ್ರಿ ಯೂನಿಟ್ಟು ಅದರಲ್ಲೂ ಯೂಸ್ ಮಾಡಿದ್ರೆ ಕಂಡ್ರಿ. ಪ್ಯಾಂಟ್ರಿ ಯೂನಿಟ್ ಸೆಟ್ ತಂದಿದ್ದಾರೆ. ಇದು ಒಂದು 40,000 ಆಗುತ್ತೆ. ವೆರಿ ನೈಸ್. ಸುತ್ತು ಲಾಫ್ಟ್ ತೋರಿಸ್ತೀವಿ ನೋಡಿ. ಯು ಶೇಪಲ್ಲಿ ಲಾಫ್ಟ್ ಮಾಡಿದ್ದಾರೆ. ಇದು ಡೈನಿಂಗ್ ಹಾಲು. ಡೈನಿಂಗ್ ಹಾಲು POP ಇದೆ. PVC ಶೀಟ್ ಕೊಟ್ಟಿದ್ದಾರೆ. POPಯಲ್ಲಿ ದೊಡ್ಡ ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಡೈನಿಂಗ್ ಹಾಲ್ ದೊಡ್ಡದಾಗಿದೆ ಕಣ್ರಿ. ಇಲ್ಲಿ ಆರಾಮಾಗಿ ಒಂದು ಫ್ಯಾಮ್ಲಿನ ಒಂದು 7-8 ಜನ ಕೂತು ಊಟ ಮಾಡೋಷ್ಟು ಜಾಗ ಇದೆ. ಇದೇನೋ ಪೂಜಾ ರೂಮು. ವೆರಿ ಗುಡ್. ಪಕ್ಕಾ ವಾಸ್ತು ಫಾಲೋ ಆಗಿದ್ದಾರೆ ಕಣ್ರಿ. ಪೂಜಾ ರೂಮು ಭಾಳ ಲಕ್ಸುರಿಯಸ್ ಆಗಿದೆ. ಎಲ್ಲ ಕೆತ್ತನೆ ಎಲ್ಲ ನೋಡ್ರಿ ಏನಿದೆ. ಕಾರ್ವಿಂಗ್ ಎಲ್ಲ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ. ವಿಂಡೋ ಫ್ರೇಮು ಎಲ್ಲ ಟೀಕೆ. ಇಲ್ಲೂ ಭಾಳ ಖರ್ಚು ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮೇಲೆ POP ಇದೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಮತ್ತು ನೋಡಿ ಇದು ಇಲ್ಲಿ ಯುಟಿಲಿಟಿ ಇದೆ ನೋಡೋಣ ಬನ್ನಿ. ನೋಡಿ ಡೈನಿಂಗ್ ಹಾಲ್ ಇದೆ ಮತ್ತು ಡೈನಿಂಗ್ ಹಾಲ್ ಹತ್ರ ಯುಟಿಲಿಟಿನೂ ಕೊಟ್ಟಿದ್ದಾರೆ. ಇದು ಯುಟಿಲಿಟಿ. ಆರಾಮಾಗಿ ಇಲ್ಲಿ ಪಾತ್ರೆ ಎಲ್ಲ ತೊಳಿಬೋದು. ಸೂಪರ್ ಪ್ಲಾಂಟಾಗಿ ಮನೆ ಮಾಡಿದ್ದಾರೆ. ಓಕೆ, ಮತ್ತೊಮ್ಮೆ ಈ ಕಿಚನ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ ನೋಡಿ. ಹಾಲು ಮಸ್ತಾಗಿದೆಯಲ್ಲ, ಸ್ಪೇಷಿಯಸ್ ಆಗಿದೆ, ಅಚ್ಚುಕಟ್ಟಾಗಿದೆ. ಕಲರ್ ಕಾಂಬಿನೇಷನ್ನು ಸೂಪರ್ ಆಗಿದೆ. ಗಜೀಬೆ ಅನ್ಸಲ್ಲ ಎಲ್ಲಿನೂ ನೋಡಿ. ಸ್ಪೇಷಿಯಸ್ ಆಗಿದೆಲ್ಲ ನೋಡಿ. ನಾವು ಮೊದಲು ನೋಡಿದ್ವಲ್ಲ, ನಿಮ್ಗೆ ಯಾರಿಗೂ ಡೌಟೇ ಬಂದಿಲ್ಲ ಏನನ್ನ ಐತಾ ಅಂತ. ಎಲ್ಲ ಜಸ್ಟ್ ಎಲ್ಲ ರಾಫ್ಟ್ ಯೂಸ್ ಮಾಡಿದ್ದಾರೆ ಅನ್ಕೊಂಡು. ಇದು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಹಿಡನ್ ಟಾಯ್ಲೆಟ್ ಇದೆ. ಇಲ್ಲಿ ಹ್ಯಾಂಡ್ ವಾಶ್ ಬೇಷನ್ನು ಇದೆ ನೋಡಿ. ಇದು ಹಿಡನ್ ಟಾಯ್ಲೆಟ್ ಅಂದರೆ ಇದು ಕಾಮನ್ ಟಾಯ್ಲೆಟ್. ಇಲ್ಲಿ ವಾಶ್ರೂಮ್ ಇದೆ ಅಂತಲೇ ಗೊತ್ತಾಗಲ್ಲ. ಕಮೋಡ್ ಎಲ್ಲ ವೆಸ್ಟರ್ನ್ ಕಮೋಡು, ವಾಲ್ ಮೌಂಟ್ ಕಮೋಡ್ ಕೊಟ್ಟಿರೋದು. ಹ್ಯಾಂಡ್ ವಾಶ್ ಬೇಷನ್ ಇದೆ ನೋಡಿ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ಬಾರ್ ಅಟ್ಟನೂ ಇದೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಮತ್ತು 2 ಬೆಡ್ರೂಮ್ಸ್ ನೋಡೋಣ. ಇದು ಬೆಡ್ರೂಮ್ 1 ಡೋರು, ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 1. ಇದು ಮಾಸ್ಟರ್ ಬೆಡ್ರೂಮು. ಈ ಮಾಸ್ಟರ್ ಬೆಡ್ರೂಮಲ್ಲಿ POP ಇದೆ. POPಯಲ್ಲಿ PVC ಶೀಟ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಇದೆ. ಕಿಂಗ್ ಸೈಜ್ ಕಾಟ್ ಬ್ಯಾಕ್ ಸೈಡ್ ಹೆಡ್ ಬೋರ್ಡು. ಅದು ಹೆಡ್ ಬೋರ್ಡು ಗೋಡೆಗೆಲ್ಲ ವಾಲ್ಪೇಪರ್ ಫಿಟ್ ಹಾಕಿದ್ದಾರೆ. ವಾರ್ಡ್ರೋಬ್ ಮಾಡಿದ್ದಾರೆ. ದೊಡ್ಡ ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನೋಡಿ. ಕಿಂಗ್ ಸೈಜ್ ಕಾಟ್ ಇದ್ರೂ ಎಷ್ಟು ಜಾಗ ಇದೆ ಸುತ್ತು ಅಲ್ವಾ.
ನೋಡಿ ಈ ಸೈಡು ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ನೋಡಿ ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ಲ್ಯಾಮಿನೇಟ್ ಕಾಂಬಿನೇಷನ್ನು ಭಾಳ ಚೆನ್ನಾಗಿದೆ. ಸೊ ಡ್ರಾವರ್ಸು, ಡ್ರೆಸ್ಸಿಂಗ್ ಮಿರರ್ ಇದರಲ್ಲೇ ಇದೆ ನೋಡಿ, ಡ್ರೆಸ್ಸಿಂಗ್ ಮಿರರ್ ಇದೆ. ವೆರಿ ನೈಸ್, ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಹಿಡನ್ ಇರೋದ್ರಿಂದ ಭಾಳ ಒಳ್ಳೆಯದು. ವಾಸ್ತು ಪ್ರಕಾರ ಡ್ರೆಸ್ಸಿಂಗ್ ಮಿರರ್ ಹಿಡನ್ ಇರಬೇಕು ಅಂತ ಹೇಳ್ತಾರಲ್ಲ ಅದೇ ರೀತಿ ಮಾಡಿದ್ದಾರೆ ಇವರು. ಡ್ರಾವರ್ಸ್ ಕೊಟ್ಟಿದ್ದಾರೆ ನೋಡಿ, ಪ್ರತಿಯೊಂದು ಡ್ರಾವರ್ಸು, ಸ್ಟೋರೇಜ್ ಪ್ರಾವಿಷನ್ ಎಲ್ಲನೂ ಕೊಟ್ಟಿದ್ದಾರೆ. ಕೆಳಗಡೆ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ಕಣ್ರಿ, ವೆರೈಟಿಗೆ ಚೆನ್ನಾಗಿದೆ. ಇದು ಒಳ್ಳೆಯದು. ಭಾಳ ಮನೆಗೆ ಸ್ಟೋರೇಜೇ ಸಾಕಾಗಲ್ಲ, ಸ್ಪೇಸು ಸ್ಟೋರ್ ಮಾಡಲಿಕ್ಕೆ. ಅಂಥದ್ದು ಇಲ್ಲಿ ಈ ರೀತಿ ಲಾಫ್ಟು ಕೆಳಗಡೆ ಸ್ಟೋರೇಜು ಎಲ್ಲ ಕೊಟ್ಟಿರೋದ್ರಿಂದ ಎಷ್ಟಾದರೂ ಸ್ಟೋರ್ ಮಾಡ್ಬೋದು. ನೋಡಿ ಇಲ್ಲೂ ಸ್ಲೈಡಿಂಗ್ ಡೋರೇ ಮಾಡಿರೋದು, ಎಲ್ಲ ಸಾಫ್ಟ್ ಕ್ಲೋಸರ್ ಕೊಟ್ಟಿದ್ದಾರೆ. ನೋಡಿದ್ರಲ್ಲ, ವೆರಿ ನೈಸ್. ಇಲ್ಲಿ ವಿಂಡೋ ಹತ್ರ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ನೋಡಿ, ತೋರಿಸ್ತೀನಿ. ವೆರಿ ನೈಸ್, ಭಾಳ ಜನಕ್ಕೆ ಇಷ್ಟ ಆಗುತ್ತಿದ್ದು ನೋಡಿ. ವಿಂಡೋ ಅದು ರೋಡ್ ಸೈಡ್ ಇರೋದು, ಗಾಳಿ ಬೆಳಕು ಭಾಳ ಚೆನ್ನಾಗಿರುತ್ತೆ. ಕೂತ್ಕೊಂಡು ಓದೋಕ್ಕೂ ಆಹ್ಲಾದಕರವಾಗಿರುತ್ತೆ. ಇದು ಅಟ್ಯಾಚ್ಡ್ ವಾಶ್ರೂಮ್. ಈ ಅಟ್ಯಾಚ್ಡ್ ವಾಶ್ರೂಮಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಅಟ್ಯಾಚ್ಡ್ ವಾಶ್ರೂಮ್ ದೊಡ್ಡದಾಗಿದೆ ಕಣ್ರಿ. ಕಮೋಡು, ವೆಸ್ಟರ್ನ್ ಹ್ಯಾಂಡ್ ವಾಶ್ ಬೇಷನ್ನು, ಜಾಗ್ವಾರ್ ಫಿಟ್ಟಿಂಗ್ಸು, ಕಮೋಡ್ ವಾಲ್ಮಂಡ್ ಕಮೋಡ್ ಫಿಟ್ ಮಾಡಿರೋದು. ಓಕೆ, ನೋಡಿದ್ರಲ್ಲ ಮಾಸ್ಟರ್ ಬೆಡ್ರೂಮ್. ಈಗ ಬೆಡ್ರೂಮ್ 2 ನೋಡೋಣ. ವಾಲ್ ಪೇಪರು ಮಸ್ತಾಗಿದೆ. ಇದು ಬೆಡ್ರೂಮ್ 2, ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ POP ಇದೆ, ವಿಂಡೋ ಇದೆ, ಕ್ವೀನ್ ಸೈಜ್ ಕಾಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡು ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲೆ ಲಾಫ್ಟು, ಸ್ಲೈಡಿಂಗ್ ಡೋರ್ಗೆಲ್ಲ ಸೊ ನಿಮ್ಗೆ ಲಾಕು ಪ್ರಾವಿಷನ್ ಇದೆ. ಮತ್ತು ಲ್ಯಾಮಿನೇಟ್ ಶೀಟು ಕಾಂಬಿನೇಷನು ಚೆನ್ನಾಗಿದೆ. ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ ನೋಡಿ, ಡೋರ್ ಬ್ಯಾಕ್ ಸ್ಪೇಸ್ ಎಲ್ಲ ಭಾಳ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ. ಸೊ ಮಿರರ್ ಬ್ಯಾಕ್ ಸೈಡು ಸ್ಟೋರೇಜ್ ಪ್ರಾವಿಷನ್ ಇದೆ. ಕ್ವೀನ್ ಬೆಡ್ರೂಮಲ್ಲಿ ಈ ರೀತಿ ಕೊಡೋದು ಇನ್ನೂ ಭಾಳ ಒಳ್ಳೆಯದು. ನೋಡಿ ಇಲ್ಲೂ ಜಾಗ ಇದೆ, ಕ್ವೀನ್ ಸೈಜ್ ಕಾಟ್ ಇದ್ರು ಭಾಳ ಜಾಗ ಇದೆ. ಲಿಶಾ ಕಂಪ್ನಿ ಯೂಸ್ ಮಾಡಿರೋದು, ಕಾಸ್ಟ್ಲಿದೆ ಯೂಸ್ ಮಾಡಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ. ಕಿಚನ್ ಆರ್ಚ್ ಅಂತೂ ಮಸ್ತಾಗಿದೆ ಕಣ್ರಿ, ಭಾಳ ಇಷ್ಟ ಆಯ್ತು ನನಗೆ. ಆ ರೀತಿ ಮಾಡಬೇಕು ನೋಡಿ. ದೊಡ್ಡ ವಿಂಡೋ ಇದೆ ಹಾಲಲ್ಲಿ, ಎಂಟ್ರೆನ್ಸಲ್ಲೇನೆಲ್ಲ ಆ ರೀತಿ ಕೊಟ್ಟರೆ ಗಾಳಿ ಬೆಳಕು ಮಸ್ತಾಗಿರುತ್ತೆ, ಲುಕ್ಕು ಎಕ್ಸಲೆಂಟ್ ಆಗಿರುತ್ತೆ. ಓಕೆ, ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 2 BHK ಓನರ್ ಹೌಸ್ ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು? ಸೂಪರ್ ಆಗಿದೆಯಲ್ಲ? ಎಸ್, ಸೂಪರ್ ಆಗಿದೆ. ಈಗ ಸೆಕೆಂಡ್ ಫ್ಲೋರ್ ಆಗ್ತದೆ, ಸ್ಟೆಪ್ಸು ಗ್ರಾನೈಟು, ಅದು ಬ್ಲ್ಯಾಕ್ ಲಪಾತ್ರ ಯೂಸ್ ಮಾಡಿದ್ದಾರೆ. ಮತ್ತು ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸ್, ಫ್ರಮ್ ಬಾಟಮ್ ಟು ಟಾಪ್ ಕಂಪ್ಲೀಟ್ SS. ವಿ ಆರ್ ಸೆಕೆಂಡ್ ಫ್ಲೋರಲ್ಲಿ ಏನಿದೆ? ಸ್ಟಾರ್ಟಿಂಗಲ್ಲಿ 1 BHK ಹೌಸ್ ಇದೆ, ನೋಡೋಣ. ಇದು 1 BHK ಹೌಸು, POP ಇದೆ, ಕಿಚನ್ TV ಯೂನಿಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. TV ಯೂನಿಟು, ಡ್ರಾವರು, ಪೂಜಾ ರೂಮು. ಪೂಜಾ ರೂಮು ಪ್ರಾವಿಷನ್ ಕೊಟ್ಟಿದ್ದಾರೆ. 1 BHK ಬಾಡಿಗೆಗೆ ಬರೋ ಅಂತೂ ಭಾಳ ಇಷ್ಟಪಡ್ತಾರೆ ಕಣ್ರಿ. ನಮಗೂ ಒಂದು ಪೂಜಾ ರೂಮ್ ಮಾಡಿದ್ದಾರೆ ಅಂತ, ಅದು ಡ್ರಾವರ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ವೆರಿ ನೈಸ್. ಸೊ ಭಾಳ 1 BHK ಹೌಸಲ್ಲಿ ಇರಲಿ ಇಲ್ಲಿ ಕೊಟ್ಟಿದ್ದಾರೆ. ಇದು ಕಿಚನ್ನು, ಮಾಡಲ್ಲ ಕಿಚನ್, ಇದರಲ್ಲಿ ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ವಿಂಡೋನು ಇದೆ, ಒಳಗಡೆ ಟೈಲ್ಸ್ ಹಾಕಿದ್ದಾರೆ. ಕಿಚನ್ ಬ್ಯಾಸ್ಕೆಟ್ಸು ಕೊಟ್ಟಿದ್ದಾರೆ ನೋಡಿ, ಎಲ್ಲ ಸ್ಟೋರ್ ಮಾಡ್ಬೋದು ಆರಾಮಾಗಿ ಅವರು. ವೆರಿ ನೈಸ್. ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆ ನೋಡಿ, ಅಲ್ಲಿ ಇದು ಬೆಡ್ರೂಮು. ಬೆಡ್ರೂಮಲ್ಲಿ POP ಏನಿಲ್ಲ, ಬೇಕಿಲ್ಲ. ವಿಂಡೋ ಇದೆ, ರೋಡ್ ಸೈಡು ಗಾಳಿ ಬೆಳಕು ಚೆನ್ನಾಗಿರುತ್ತೆ. ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟ್ಯಾಂಡಿಂಗ್ ಮಿರರ್ ಕೊಟ್ಟಿದ್ದಾರೆ ನೋಡಿ, ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಎಲ್ಲ ವಾರ್ಡ್ರೋಬು, ಕಿಚನ್, ಇಂಟೀರಿಯರ್ಸು ಎಲ್ಲ ಮಾಡಿದ್ರೆ ಆರಾಮಾಗಿ 10,000 ಕೊಡ್ತಾರೆ. ಎಷ್ಟು ಕೊಡ್ತಾರೆ ಇದಕ್ಕೆ ಬಾಡಿಗೆ? 8,000 ರಿಂದ 10,000. 10,000 ಅಂತ ಭಾಳ ಗ್ಯಾರಂಟಿ ಫಿಕ್ಸು, ಆದರೆ 8,000 ಫಿಕ್ಸ್ ಮಾಡ್ಕೊಳ್ಳಿ, ನಾನು ಹೇಳ್ದೆ. ಸೊ ಇದು ಅಟ್ಯಾಚ್ಡ್ ಇದೆ, ಕಾಮನ್ ಇದೆ, ದೊಡ್ಡದಾಗೆ ಇದೆ. ಓಕೆ, 1 BHK ಹೌಸ್ ನೋಡಿದ್ವಿ.
ಈಗ ಸೆಕೆಂಡ್ 2 BHK ಹೌಸ್ ನೋಡೋಣ. ಇಲ್ಲೇ ಇರೋದು ನೋಡಿ, ಮುಂದೆ ಎಲ್ಲ ಪ್ಯಾಸೇಜ್ ಇದು 2 BHK ಹೌಸು. ಸೆಕೆಂಡ್ ಫ್ಲೋರಲ್ಲಿರುವಂಥ 2 BHK ಹೌಸು. 2 BHK ಹೌಸ್ ಹಾಲು, POP, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. 2 BHK ಸೆಕೆಂಡ್ ಫ್ಲೋರಲ್ಲಿ 2 BHK ಹೌಸ್ ಭಾಳ ದೊಡ್ಡದಾಗಿದೆ ಕಣ್ರಿ, ಸ್ಪೇಷಿಯಸ್ ಆಗಿದೆ, ಭಾಳ ಇಷ್ಟ ಆಯಿತು. ಇದು 15 ಇದೇನು, ಒಂದು 17 ಕೊಡು ಅಂದ್ರೆ ಕೊಡ್ತಾರೆ ಡಿಮ್ಯಾಂಡ್ ಮಾಡಿ. TV ಯೂನಿಟು, ಇದು ಮಾಡಲ್ ಕಿಚನ್ನು, ವಿಂಡೋ ಇದೆ, ಕಂಪ್ಲೀಟ್ ಲಾಫ್ಟ್ ಇಂಟೀರಿಯರ್ಸ್ ಎಲ್ಲ ಮಾಡಿಸಿದ್ದಾರೆ. ಸೊ ಈ ರೀತಿ ಮಾಡಿದ್ರೆ ಗ್ಯಾರಂಟಿ ನಿಮಗೆ 15,000 ಕೊಡ್ತಾರೆ. 15 ಅಂತ ಫಿಕ್ಸ್ ಮಾಡ್ಕೊಳ್ರಿ ನೀವು, ಮತ್ತು 18 ಅಂತ ನಾನು ಕೇಳಿರಿ. 18 ಕೊಡ್ತಾರೆ. ನೀವು ತೊಗೊಂಡಾದ್ಮೇಲೆ ಡಿಮ್ಯಾಂಡ್ ಮಾಡಿ. ಭಾಳ ಡಿಮ್ಯಾಂಡ್ ಇದೆ ಕಣ್ರಿ, ಹ್ಯೂಜ್ ಡಿಮ್ಯಾಂಡ್. ಮೆಟ್ರೋ ಹತ್ರ ಇರೋದ್ರಿಂದ, ಹೈವೇಗೂ ಹತ್ರ ಎಲ್ಲಕ್ಕೂ ಅನುಕೂಲ ಇದೆಯಂತ. ಸೊ ನೀವು ಮಿನಿಮಮ್ 15, ಫಿಕ್ಸ್ 15. ಓಕೆ, ವಾಶ್ರೂಮ್ ತೋರಿಸಿ ನೋಡಿ. ವಾಶ್ರೂಮು ದೊಡ್ಡದಾಗಿ ಮಾಡಿದ್ದಾರೆ ಕಣ್ರಿ, ಭಾಳ ಇಷ್ಟ ಆಗಿದೆ. ಎಲ್ಲ ಅಟ್ಯಾಚ್ಡ್ ವಾಶ್ರೂಮ್ ಕಾಮನ್ ಎಲ್ಲ ನೋಡಿದ್ರೆ ದೊಡ್ಡದಾಗಿದೆ. ಇದು ಬೆಡ್ರೂಮ್ 2. ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬು ಎಲ್ಲ ಓಪನ್ ಡೋರ್ಸು. ನೋಡಿ, ಈ ಬೆಡ್ರೂಮ್ 2 ಅಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಕೊಟ್ಟಿದ್ದಾರೆ. ಇದರಲ್ಲಿ ಕಮೋಡ್ ಎಲ್ಲ ವೆಸ್ಟರ್ನ್ ಕಮೋಡು, ವಿಂಡೋ ಇದೆ. ಓಕೆ, ಇದು ಪೂಜಾ ರೂಮು. ಬೆಡ್ರೂಮ್ 2 ಅಲ್ಲಿ ನೋಡಿದ್ವಲ್ಲ ಬೆಡ್ರೂಮ್. ಓಕೆ, ಇದು 2ನೇ ಬೆಡ್ರೂಮ್. ಅಲ್ಲಿ ಮೊದಲೇ ನೋಡಿದ್ದು ಬೆಡ್ರೂಮ್ 1. ಇದರಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ. ಸೂಪರ್. ಇಲ್ಲೂ ಈ 2 BHK ಅಲ್ಲೂ 2 ವಿಂಡೋ ಇರೋದು, ಗಾಳಿ ಬೆಳಕು ಸೂಪರ್ ಇರುತ್ತೆ ಹಾಲಲ್ಲಿ. ಓಕೆ, ಸೆಕೆಂಡ್ ಫ್ಲೋರಲ್ಲಿ ಒಂದು 1 BHK 2 BHK ಹೌಸ್ ನೋಡಿದ್ವಿ. ಈಗ ಲಾಸ್ಟ್ ಫ್ಲೋರ್ 3rd ಫ್ಲೋರ್ ಹೋಗ್ತಿದ್ದೀವಿ. ಅಲ್ಲಿ 1 BHK ಹೌಸ್ ಇದೆ. ಸೇಮ್ ಡೀಟೇಲ್. ಸೆಕೆಂಡ್ ಫ್ಲೋರಲ್ಲಿ ಸ್ಟೆಪ್ಸ್ ಹತ್ರ ನೋಡಿದ್ವಲ್ಲ, 1 BHK ಆ್ಯಸ್ ಇಟ್ ಈಸ್ ಇದೆ. ನೀವು ನೋಡ್ತಾ ಹೋಗಿ, ನಿಮಗೆ ರಿಮೈನಿಂಗ್ ಹೈಲೈಟ್ಸು, ಲೊಕೇಶನ್ನು, ಪ್ರೈಸ್ ಹೇಳ್ತೇನೆ. ಓಕೆ, ಮೊದಲು ಟೋಟಲ್ ಈ ಬಿಲ್ಡಿಂಗಲ್ಲಿ ಎಷ್ಟು ಮನೆ ಇದ್ದಾವೆ? ಟೋಟಲು 5 ಹೌಸಸ್. ಅದರಲ್ಲಿ 2 BHK ಹೌಸಸ್, 2 1 BHK ಹೌಸಸ್. ಅಂದರೆ ಒಂದು ಓನರ್ 2 BHK ಹೌಸು, ಇನ್ನೆರಡು ಬಾಡಿಗೆ 2 BHK ಹೌಸು, ಇನ್ನೆರಡು 1 BHK ಬಾಡಿಗೆ. ಒಟ್ಟು ಬಿಲ್ಡಿಂಗ್ ಬಾಡಿಗೆ ಕೊಟ್ಟು ಎಷ್ಟು ಬರುತ್ತೆ? ಮೊದಲೇ ಹೇಳಿದೆ 75,000. ಇಲ್ಲ ನಾವು ಫಸ್ಟ್ ಫ್ಲೋರಲ್ಲಿ ಇರ್ತೀವಪ್ಪ, ಭಾಳ ಚೆನ್ನಾಗಿದೆ, ಅದು ಯಾರಿಗೂ ಕೊಡಲ್ಲ ಅಂತ ಅಂದರೆ ಅದೇ ಒಂದು 25,000 ಎಕ್ಸ್ಕ್ಲೂಡ್ ಮಾಡಿದ್ರೆ 50,000 ಬರುತ್ತೆ. ಸೊ ಎವ್ರಿ ಮಂತ್ ನೀವು ಫಸ್ಟ್ ಫ್ಲೋರಲ್ಲಿ ಇತ್ಕೊಂಡು 50,000 ತಿಂಗಳಿಗೆ ಗಳಿಸ್ಬೋದು. ಹೈಲೈಟ್ಸ್: ನಾಗಸಂದ್ರ ಮೆಟ್ರೋ ಜಸ್ಟ್ 1/2 ಕಿಲೋಮೀಟರಿಂದ 1 ಕಿಲೋಮೀಟರ್, ಒಂದು 700 ಇಂದ 800 ಮೀಟ್ರ್ ಕಣ್ರಿ, ಫ್ರಾಂಕಾಗಿ ಹೇಳ್ಬೇಕು ಅಂತ. ಸೊ ವಾಕಬಲ್ ಡಿಸ್ಟೆನ್ಸ್, ನಡ್ಕೊಂಡು ಹೋದ್ರೂ ಹೋಗ್ಬೋದು. ಬೈಕಲ್ಲಿ ಹೋದ್ರೆ 4 ನಿಮಿಷದಲ್ಲಿ ಇರ್ಬೋದು, ಇಲ್ಲ 5 ನಿಮಿಷ ನಿಧಾನಕ್ಕೆ ಹೋಗ್ತೀನಿ ಅಂದರೆ 5 ನಿಮಿಷದಲ್ಲಿ ಹೋಗ್ಬೋದು. ಮಂಜುನಾಥ ನಗರ ಮೆಟ್ರೋಗೂ ಜಸ್ಟ್ 1/2 ಕಿಲೋಮೀಟರ್, 4 ಮಿನಿಟ್ಸ್ ಜರ್ನಿ. ಜಿಂದಾಲ್ ಮೆಟ್ರೋಗೂ ಹತ್ರ ಆಗುತ್ತೆ, ಅಲ್ಲಿ ದೂರ ಅದು ಹಿಂಗೆ ಬರ್ಬೋದು. ನಾಗಸಂದ್ರ ಭಾಳ ಹತ್ರ. 8ನೇ ಮೈಲಿಗೆ 2 ಕಿಲೋಮೀಟ್ರು, ಟಿ ದಾಸರಳ್ಳಿ 2 ಕಿಲೋಮೀಟ್ರು, ಯಶವಂತಪುರ ಒಂದು 7 ಕಿಲೋಮೀಟರ್ಸು, ಬಗಲ್ಗುಂಟೆ, ಫೇಮಸ್ ಸ್ಕೂಲ್ಸು, ಕಾಲೇಜಸ್ಸು, ಹಾಸ್ಪಿಟಲ್ಸ್ ಎಲ್ಲ ಹತ್ರ. ವಿಡಿಯೋ ಸ್ಕೂಲ್ ಭಾಳ ಹತ್ರ. ಈ ಮನೆಯಿಂದ ಹಿಂಗೆ ಮಕ್ಕಳು ಹೋದರೆ ಒಂದು 10 ನಿಮಿಷದಲ್ಲಿ ರೀಚ್ ಆಗಿಬಿಡ್ತಾರೆ ನಡ್ಕೊಂಡು ಹೋದ್ರೇ. ಸೈಕ್ಲಲ್ಲಿ ಹೋದರೆ 5 ನಿಮಿಷದಲ್ಲಿ ಹೋಗ್ತೀರಾ. ವಿಡಿಯೋ ಸ್ಕೂಲ್ ಅಂತೆ, ಸೌಂದರ್ಯ ಸ್ಕೂಲು, ನಾರಾಯಣ ಸ್ಕೂಲು, ಡೆಲ್ಲಿ ಪಬ್ಲಿಕ್ ಸ್ಕೂಲು, ಫೇಮಸ್ ಇನ್ನು ತ್ರಿವೇಣಿ, ಸೌಂದರ್ಯ ಇವೆಲ್ಲನೂ ಈ ಲೊಕೇಶನ್ಗೆ ಹತ್ತಿರದಲ್ಲಿದ್ದಾವೆ. ಲೋನ್ ಆಗುತ್ತಾ? ಎಸ್ ಆಗುತ್ತೆ. ಲೊಕೇಶನ್ ನಿಯರ್ ಬೈ ನಾಗಸಂದ್ರ ಮೆಟ್ರೋ, 8 ಮೈಲ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರ್. ಪ್ರೈಸ್ 2,34 lakh ನೆಗೋಷಿಯಬಲ್. ಲೋನ್ ಆಗುತ್ತಾ? ಎಸ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.